ಸ್ನೇಹಿತರೆ ನಮಸ್ಕಾರ. ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ಅವರ ಮದುವೆಗೆ ನೀವು ಯಾರು ಕೂಡ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ ಸರಿ. ಆದರೆ ಈ ಮದುವೆ ಹೇಗೆ ನಡೀತು, ಮದುವೆ ಶಾಸ್ತ್ರಗಳು ಹೇಗೆಲ್ಲ ಇದ್ವು, ಮದುವೆಗೆ ಇವರೇನು ಈ ಕಾಸ್ಟ್ಯೂಮನ್ನು ಹಾಕಿದ್ರಲ್ಲ, ಆ ಕಾಸ್ಟ್ಯೂಮ್ನ ವಿಶೇಷತೆ ಏನು, ಜೊತೆಗೆ ಈ ಮದುವೆ ಎರಡೆರಡು ಸಲ ಆಗಿದೆಯಂತೆ. ರಶ್ಮಿಕಾ ಮತ್ತು ವಿಜಯ್ ಅವರ ಮದುವೆ ಎರಡೆರಡು ಸಲ ಆಗಿದೆ. ಎಂತಕ್ಕೆ, ಕಾರಣ ಏನು, ಹಾಗೆಯೇ ಇನ್ನು ಮುಂದೆ ಇವರ ಬದುಕಿನಲ್ಲಿ ಯಾವ ರೀತಿಯಾದಂಥ ಸಂಭ್ರಮಗಳು ಮನೆ ಮಾಡಬಹುದು, ಜೊತೆಗೆ ರಶ್ಮಿಕಾ ಈ ಮದುವೆ ಆದ ಬಳಿಕ ಒಂದಷ್ಟು ವಿಚಾರಗಳನ್ನು ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದಾರೆ. ಏನದು, ಹಾಗೆಯೇ ಭಾವುಕರಾಗಿದ್ದರೂ ಕೂಡ, ಸಹಜವಾಗಿ ಯಾರೇ ಆದರೂ ಕೂಡ ಭಾವುಕರಾಗಲೇಬೇಕು. ಇಲ್ಲಿ ಭಾವುಕರಾಗಿದ್ದರು. ರಶ್ಮಿಕಾ ಈ ರೀತಿ ಭಾವುಕರಾಗೋದಕ್ಕೆ ಮತ್ತು ಅವರ ಬದುಕಿನಲ್ಲಿ ನಡೆದಂಥ ಒಂದಷ್ಟು ಘಟನೆಗಳಿಗೆ ಇವತ್ತು ಕೊನೆಗೂ ಕೂಡ ಇತಿಶ್ರೀ ಬಿದ್ದಿದೆ. ಹಾಗೆಯೇ ಎಷ್ಟೋ ಜನ ಈ ರಶ್ಮಿಕಾ ಮತ್ತು ವಿಜಯ್ ಅವರ ಅಭಿಮಾನಿಗಳು ಅಲ್ಲದೇ ಇದ್ರೂ ಕೂಡ ಈ ಕೆಲವು ಫೋಟೋಸ್ಗಳನ್ನು ನೋಡಿ ಭಾವುಕತೆಯಿಂದನೇ ಒಂದಷ್ಟು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗಾದರೆ ಹೇಗಿತ್ತು ದಿ ವೆಡ್ಡಿಂಗ್ ಆಫ್ ವಿರೋಶ್, ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆವರೆಗೆ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಈಗಾಗಲೇ ಗಂಡ ಹೆಂಡತಿ ಆಗಿದೆ. ನಿರಂತರವಾಗಿ 6-7 ವರ್ಷಗಳಿಂದ ಪ್ರೀತಿಯಲ್ಲಿ ಬಿದ್ದಿದ್ದಂಥ ಈ ಜೋಡಿ ಕೊನೆಗೂ ಕೂಡ ಹಸೆಮಣೆಯನ್ನು ಏರಿದೆ. ಹಸೆಮಣೆಯನ್ನು ಏರಿದಂಥ ಕ್ಷಣಗಳು ಮತ್ತು ಆ ಸಂದರ್ಭ ಅತ್ಯಂತ ವಿಶೇಷವಾಗಿತ್ತು. ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇವರು ಮದುವೆಯನ್ನು ಆಗಿದ್ದಾರೆ. ಜೊತೆಗೆ ಮದುವೆಯ ಸಂದರ್ಭದಲ್ಲಿ ಇವರು ಏನೊಂದು ಕಾಸ್ಟ್ಯೂಮನ್ನು ಹಾಕ್ಕೊಂಡಿದ್ರಲ್ಲ, ಅದರ ವಿನ್ಯಾಸನೇ ವಿಶೇಷವಾಗಿತ್ತು. ಆ ವಿನ್ಯಾಸದ ವಿಶೇಷತೆ ಮತ್ತು ಈ ಮದುವೆ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ, ಗುರುವಾರ ಒಂದು ರೀತಿಯಲ್ಲಿ ರಾಜಸ್ಥಾನದ ಉದಯಪುರದಲ್ಲಿ ರಾಜರ ಕಾಲದ ಗತವೈಭವ ಇಲ್ಲಿ ಬೇರೂರಿತ್ತು, ಅಥವಾ ಈ ಭೂಮಿಯಲ್ಲಿ ಮತ್ತೆ ಮರುಸೃಷ್ಟಿಯಾಗಿತ್ತು. ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಈ ಮದುವೆ ಸಂಭ್ರಮ ಮೇಳೈಸಿತ್ತು. ಸೇಮ್ ರಾಜರ ಕಾಲದ ಒಂದು ಸೆಟ್ಟನ್ನೇ ಇಲ್ಲಿ ಹಾಕಲಾಗಿತ್ತು, ಅರಮನೆಯ ರೀತಿಯ ಸೆಟ್ಟನ್ನೇ ಹಾಕಲಾಗಿತ್ತು. ಅಲ್ಲಿ ತುಂಬ ಗ್ರ್ಯಾಂಡಾಗಿ ಈ ವಧು ಮತ್ತು ವರ ಇಬ್ಬರು ಕೂಡ ಮದುವೆಯನ್ನು ಆದರು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಕ್ಷಣಗಳು ಮತ್ತು ಅದಾದ ಬಳಿಕ ಅವರೇ ಹಂಚಿಕೊಂಡಂಥ ಕೆಲವೊಂದಷ್ಟು ಫೋಟೋಸ್ಗಳನ್ನು ನೋಡಿದ್ರೆ ಸೇಮ್ ಇವರು ರಾಜರಾಣಿಯ ರೀತಿಯಲ್ಲೇ ಮದುವೆಯನ್ನಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೇ ಶೈಲಿಯ ಬಟ್ಟೆ, ಉಡುಗೆ, ವಿನ್ಯಾಸ ಎಲ್ಲವೂ ಕೂಡ ಹಾಗೇ ಇತ್ತು. ತಮ್ಮದೇ ಹೆಸರಿನ ಫ್ಯಾಷನ್ ಬ್ರ್ಯಾಂಡನ್ನು ಅನಾಮಿಕಾ ಖನ್ನಾ ಹೊಂದಿದ್ದು ಅದ್ಭುತವಾದಂಥ ವಿನ್ಯಾಸಗಳನ್ನು ಮಾಡಿ ರಶ್ಮಿಕಾ ಮತ್ತು ವಿಜಯ್ ಇಬ್ಬರ ಮದುವೆ ಲುಕ್ಕನ್ನೇ ಬದಲಾಯಿಸಿ ಬಿಟ್ಟಿದ್ದರು. ಅದರಲ್ಲೂ ಕೂಡ ಇಬ್ಬರು ಕೂಡ ರಾಜರಾಣಿಯ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದರು. ಮದುವೆ ಮಾತ್ರವಲ್ಲದೆ ಹಳದಿ, ಸಂಗೀತ, ಮೆಹಂದಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ವಿಶೇಷವಾದಂತಹ ಉಡುಗೊರೆ ಎಲ್ಲವನ್ನು ಕೂಡ ವಿನ್ಯಾಸ ಮಾಡಿದರು. ಇನ್ನು ಮದುವೆಯ ಸಂದರ್ಭದಲ್ಲಿ ಇವರನ್ನು ನೋಡಿದ್ರೆ ರಾಮ ಸೀತೆಯ ನೆನಪು ಆಗಿದ್ದಂತೂ ಸತ್ಯ. ಅಷ್ಟು ಅದ್ಭುತವಾಗಿ ಇವರ ಉಡುಗೆ ಮೂಡಿ ಬಂದಿತ್ತು. ಅದೇ ರೀತಿ ಕಾಣಿಸ್ತಾ ಇದ್ರೂ ಕೂಡ ಇಬ್ಬರ ಉಡುಗೆಗಳ ಹಿಂದಿನ ಕಲೆಯ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಕೆಂಪು ಬಣ್ಣದ ಅಂಚಿನ ಚೌಕಟ್ಟನ್ನು ಹೊಂದಿರುವಂತಹ ರಶ್ಮಿಕಾ ಮಂದಣ್ಣ ಅವರ ಲುಕ್ಕು ಪವಿತ್ರ ಕಲಾತ್ಮಕ ಆಚರಣೆಯಾಗಿದೆ. ದೇವಾಲಯದ ವಿಶಿಷ್ಟಗಳನ್ನು ಹೊಂದಿರುವಂತಹ ಸೀರೆಯ ಅಂಚಿನ ಮೇಲೆ ಸಂಕೀರ್ಣವಾಗಿ ಕಸೂತಿಯನ್ನು ಮಾಡಲಾಗಿದೆ. ಹೈದರಾಬಾದ್ನ ಪಾರಂಪರಿಕ ದೇವಾಲಯದ ಕೆತ್ತನೆಗಳು ಮತ್ತು ಆಧ್ಯಾತ್ಮಿಕತೆಯನ್ನು ಈ ವಿನ್ಯಾಸ ಪ್ರತಿನಿಧಿಸುತ್ತದೆ. ಪ್ರಾಚೀನ ಚಿನ್ನವನ್ನು ಬಳಸಿ ಕೈಯಿಂದ ಮಾಡಿರುವಂತಹ ಕಸೂತಿ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿದೆ. ಸೀರೆಯನ್ನು ಕೇವಲ ಉಡುಗೆ ಮಾತ್ರ ಆಗಿಸದೆ ಭಕ್ತಿ ಮತ್ತು ಕರಕುಶಲದ ಕ್ಯಾನ್ವಾಸ್ ಆಗಿ ಪರಿವರ್ತಿಸಲಾಗಿದೆ. ಜೊತೆಗೆ ಸ್ತ್ರೀ ಶಕ್ತಿಯನ್ನು ಸಹ ಈ ಉಡುಗೆ ಪ್ರತಿನಿಧಿಸ್ತದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ದೇವರಕೊಂಡ ಅವರ ಲುಕ್ನ ಬಗ್ಗೆ ಹೇಳೋದಾದರೆ, ಹೈದರಾಬಾದ್ನ ಜವಳಿ ಪರಂಪರೆಯಲ್ಲಿ ಬೇರೂರಿರುವಂತಹ ವಿಜಯ್ ಅವರ ಮದುವೆಯ ಉಡುಪು ವಿಶೇಷವಾಗಿತ್ತು. ವನಸಿಂಗಾರಂ ನೇಯ್ಗೆಯ ವಿಧಾನ ಇದು. ಈ ನೇಯ್ಗೆಯಿಂದ ಇದನ್ನು ನೇಯಲಾಗಿತ್ತು. ದಂತದ ನುಡುಪಿನ ಧೋತಿಯನ್ನು ಸಿಂಧೂರ ಅಂಗವಸ್ತ್ರದೊಂದಿಗೆ ಜೊತೆ ಮಾಡಲಾಗಿತ್ತು. ಇದು ಅರಣ್ಯ ಮತ್ತು ದೇವಾಲಯದ ಕಲಾತ್ಮಕತೆಯಿಂದ ಕಸೂತಿ ಮಾಡಲ್ಪಟ್ಟಂತಹ ವಿಶೇಷವಾದಂಥ ವಸ್ತ್ರ ವಿನ್ಯಾಸ. ಶಕ್ತಿ, ವಂಶಾವಳಿ ಮತ್ತು ಪವಿತ್ರವಾದಂಥ ವಾಸ್ತುಶಿಲ್ಪದ ಸಂಕೇತಗಳು ಇವರ ಉಡುಗೆಯಲ್ಲಿ ಇತ್ತು. ವಿಜಯ್ ದೇವರಕೊಂಡ ಅವರು ಕೂಡ ನೇಕಾರರ ಸಮುದಾಯಕ್ಕೆ ಸೇರಿದವರೇ ಆಗಿರೋದ್ರಿಂದ ಇದು ಗಮನದಲ್ಲಿ ಇಟ್ಕೊಂಡೇ ಈ ಉಡುಪನ್ನು ವಿನ್ಯಾಸ ಮಾಡಲಾಗಿತ್ತು. ಈ ವಿನ್ಯಾಸವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅದರಲ್ಲೂ ಕೂಡ ರಶ್ಮಿಕಾ ತುಂಬ ಎದ್ದು ಕಾಣುವಂತೆ ಮಾಡಿದ್ದು ಕೂಡ ಅವರ ಈ ಕಾಸ್ಟ್ಯೂಮು. ಹಾಗಾಗಿ ಈ ಕಾಸ್ಟ್ಯೂಮ್ಗೆ ಈಗ ಎಲ್ಲರೂ ಕೂಡ ಬೇಷ್ 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 ಅಂತೇಳಿ ಹೇಳ್ತಿದ್ದಾರೆ, ಮೊದಲ ಸ್ಥಾನವನ್ನೇ ಕೊಡ್ತಿದ್ದಾರೆ.
ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ 2 ಶೈಲಿಯಲ್ಲಿ ಮದುವೆ ಆಯಿತು. ಒಂದು ಈ ರಾಜರ ಪರಂಪರೆ ರಾಮ ಸೀತೆಯ ರೀತಿ ಒಂದು ಮದುವೆ ಆದರೆ, ಮತ್ತೊಂದು 2ನೇ ಮದುವೆ ಕೂಡ ಆಗುತ್ತೆ ಒಂದೇ ದಿನ, ಅದು ಕೊಡವ ಶೈಲಿಯಲ್ಲಿ. ಹೌದು, ರಾಜಸ್ಥಾನದ ಉದಯಪುರದಲ್ಲಿ ಈ ವಿರೋಷ ಕಲ್ಯಾಣ ಮಹೋತ್ಸವ ವಿಶೇಷವಾಗಿ ನೆರವೇರಿತು. ರಶ್ಮಿಕಾ ವಿಜಯ್ ಇಬ್ಬರ ಸಂಸ್ಕೃತಿಗಳನ್ನು ಗೌರವಿಸಿ 2 ರೀತಿಯಲ್ಲೂ ಕೂಡ ಮದುವೆ ಆದರು ಅನ್ನೋದು ಮತ್ತೊಂದು ವಿಶೇಷ. ರಶ್ಮಿಕಾ ಮೊದಲಿಗೆ ವಿಜಯ್ ಮಾಂಗಲ್ಯ ಧಾರಣೆ ಮಾಡಿದ್ದು ಬೆಳಗಿನ ಜಾವ, ಅಂದರೆ ಸುಮಾರು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಈ ಮುಹೂರ್ತ ನೆರವೇರುತ್ತದೆ. ಅಷ್ಟೊತ್ತಿಗೆ ಅಧಿಕೃತವಾಗಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇನ್ನು ಸಂಜೆ 4 ಗಂಟೆಗೆ ರಶ್ಮಿಕಾ ಮಂದಣ್ಣ ಅವರು ಕೊಡವ ಸಂಪ್ರದಾಯದಂತೆ ಮತ್ತೆ ಮದುವೆ ಆಗ್ತಾರೆ. ಮದುವೆಯ ಸಂಪೂರ್ಣವಾದಂತಹ ಒಂದು ಸಿದ್ಧತೆಗಳನ್ನು ಮುಂಚೆನೆ ಮಾಡಲಾಗಿತ್ತು ಮತ್ತು ಹೀಗೀಗೇ ಆಗಬೇಕು ಅನ್ನುವಂತಹ ಒಂದು ಡಿಸೈನನ್ನು ಕೂಡ ಮಾಡಲಾಗಿತ್ತು. ಅದರ ಪ್ರಕಾರನೇ ಬೆಳಗ್ಗೆ ಎಲ್ಲವೂ ಕೂಡ ವಿಜಯ್ ದೇವರಕೊಂಡ ಅವರ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಆದರೆ, ಸಂಜೆ ಕೊಡವ ಸಂಪ್ರದಾಯದ ಪ್ರಕಾರ ಮದುವೆ ಆಗ್ತಾರೆ. ಇನ್ನು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನ ತಾಜ್ ಕೃಷ್ಣದಲ್ಲಿ ವಿರೋಷ್ ಅವರ ಗ್ರ್ಯಾಂಡ್ ರಿಸೆಪ್ಷನ್ ಕೂಡ ನಡೆಯಲಿದೆ. ರಿಸೆಪ್ಷನ್ನಲ್ಲಿ ಚಿತ್ರರಂಗದ ಸ್ಟಾರ್ ನಟ ನಟಿಯರು ಮತ್ತು ಕನ್ನಡದಿಂದನೂ ಕೂಡ ಸಾಕಷ್ಟು ಜನ ನಟ ನಟಿಯರು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಈಗ ಪ್ರಮುಖವಾದಂಥ ಒಂದು ವಿಚಾರದ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು. ಅದು ಇವರಿಬ್ಬರು ಕೂಡ ಹೊಂದಿರುವಂಥ ಆಸ್ತಿಯ ಬಗ್ಗೆ ನೀವಿಲ್ಲಿ ತಿಳಿದುಕೊಳ್ಳಲೇಬೇಕು. ತೆಲುಗು, ಕನ್ನಡ, ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ನಟಿ ರಶ್ಮಿಕಾ ಅವರ ಒಟ್ಟು ಮೌಲ್ಯ, ಆಸ್ತಿಯ ಮೌಲ್ಯ ಸುಮಾರು 66 ಕೋಟಿ ರೂಪಾಯಿ ಅಂತೇಳಿ ಗೊತ್ತಾಗಿದೆ. ಇವರ ಆದಾಯ ಈ ಸಿನಿಮಾ ಇಂಡಸ್ಟ್ರಿ, ಜಾಹೀರಾತು ಮತ್ತು ಬ್ರ್ಯಾಂಡ್ಗಳ ಒಂದು ಕೊಲಾಬ್ರೇಷನ್ನಿಂದ ಬರ್ತಾ ಇದೆ. ಈಗ ನಟಿ ಡಿಯರ್ ಡೈರಿ ಎನ್ನುವಂತಹ ಸುಗಂಧ ದ್ರವ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇನ್ನೊಂದು ಕಡೆ ವಿಜಯ್ ದೇವರಕೊಂಡ ಅವರ ಒಟ್ಟು ಆಸ್ತಿ 2025 ಹೊತ್ತಿಗೆ ಅಂದಾಜು 50-70 ಕೋಟಿ ರೂಪಾಯಿ ಅಂತೇಳಿ ಹೇಳಿದ್ದಾರೆ. ವಿಜಯ್ ನಟನ ಶುಲ್ಕದ ಜೊತೆಗೆ, ಅಂದರೆ ಆ್ಯಕ್ಟಿಂಗಿಗೆ ಪಡೆಯುವಂತಹ ಈ ಹಣದ ಜೊತೆಗೆ ಜಾಹೀರಾತುಗಳ ಮೂಲಕನೂ ಕೂಡ ಸಂಪಾದನೆಯನ್ನು ಮಾಡ್ತಾರೆ. ವರದಿಗಳ ಪ್ರಕಾರ ಪ್ರತಿ ಬ್ರ್ಯಾಂಡ್ ಒಪ್ಪಂದಕ್ಕೆ 1 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಶುಲ್ಕವನ್ನು ವಿಧಿಸ್ತಾರೆ. ಜೊತೆಗೆ ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗೆ ಸುಮಾರು 40 ಲಕ್ಷ ರೂಪಾಯಿಯನ್ನು ಕೂಡ ಚಾರ್ಜ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ನಟ ತಮ್ಮದೇ ಆದಂಥ ಲೇಬಲ್ RWDಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 110 ಕೋಟಿ ರೂಪಾಯಿ ಇವರ ಒಟ್ಟು ಆಸ್ತಿಯ ಮೌಲ್ಯ ದಾಟಿದೆ. ಇದು ಅವರನ್ನು ಟಾಲಿವುಡ್ನ ಅತ್ಯಂತ ಶ್ರೀಮಂತ ಜೋಡಿಯರಲ್ಲಿ ಒಬ್ಬರು ಅನ್ನುವಂತಹ ಐಡೆಂಟಿಫಿಕೇಶನ್ ಸಿಗುವಂತೆ ಮಾಡಿದೆ. ಇನ್ನು ಹೈದರಾಬಾದ್ನ ದುಬಾರಿ ಜುಬಲಿ ಹಿಲ್ಸ್ ಪ್ರದೇಶದಲ್ಲಿ ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಕೂಡ ಹೊಂದಿದ್ದಾರೆ. ಮನೆಯ ಒಳಾಂಗಣ ಕೇವಲ ಮರದ ವಿನ್ಯಾಸವಲ್ಲದೆ ಆಕರ್ಷಕ ಗಾಜಿನ ಪ್ರವೇಶ ದ್ವಾರವನ್ನು ಕೂಡ ಹೊಂದಿದೆ. ರಶ್ಮಿಕಾ ಬೆಂಗಳೂರಿನಲ್ಲಿ 8 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆ ಹೊಂದಿದ್ರೆ, ಮುಂಬೈ, ಗೋವಾ, ಕೂರ್ಗ್ ಮತ್ತು ಹೈದರಾಬಾದ್ನಲ್ಲೂ ಕೂಡ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ಈ ದಂಪತಿಗಳ ವಾಹನದ ಬಗ್ಗೆಯೂ ಕೂಡ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿದ್ದು, ದೈನಂದಿನ ಕಾರು ಸಂಗ್ರಹಗಳಲ್ಲಿ BMW 5 ಸೀರೀಸು, ಫೋರ್ಡ್ ಮಸ್ತಾಂಗ್, ರೇಂಜ್ ರೋವರ್, ವೋಲ್ವೋ XC90 ಈ ರೀತಿ ಸಾಕಷ್ಟು ಕಾರುಗಳು ಕೂಡ ಇದ್ದಾವೆ. ಖಾಸಗಿ ಜೆಟ್ಟನ್ನು ಕೂಡ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇನ್ನು ಐಷಾರಾಮಿ ಜೀವನಕ್ಕೇನು ಕೂಡ ಕಡಿಮೆ ಇಲ್ಲ, ಎಲ್ಲವೂ ಕೂಡ ಇವರದ್ದು ಸೆಟ್ಲ್ಡ್ ಲೈಫ್. ಇನ್ನು ರಶ್ಮಿಕಾ ಬಳಿಯೂ ಕೂಡ ದುಬಾರಿ ಕಾರ್ಗಳೇ ಇದ್ದಾವೆ. ರೇಂಜ್ ರೋವರ್ ಸ್ಪೋರ್ಟ್ಸನ್ನು ರಶ್ಮಿಕಾ ಖರೀದಿ ಮಾಡಿದರು. ಅದ್ರ ಜೊತೆಗೆ ಮರ್ಸಿಡಿಸ್ ಬೆಂಜ್, C-ಕ್ಲಾಸ್, ಟೊಯೋಟಾ ಇನೋವಾ, ಹ್ಯುಂಡೈ ಕ್ರೆಟಾ ಇಷ್ಟು ಕಾರುಗಳು ಕೂಡ ಇದ್ದಾವೆ. ಇನ್ನು ಇವರಿಬ್ಬರು ಕೂಡ ಫಿನಾನ್ಷಿಯಲಿ ಏನು ಪುವರ್ ಪೀಪಲ್ಸ್ ಅಲ್ಲ, ಬೈ ಬರ್ತ್ ಇವರಿಬ್ಬರು ಕೂಡ ಒಳ್ಳೆ ಕೋಟಿ ಕುಳಗಳೇ. ಹಾಗಾಗಿ ಇವರ ಜೀವನಕ್ಕೇನು ಕೂಡ ತೊಂದರೆ ಇಲ್ಲ. ಇದೇ ಐಷಾರಾಮಿ ಜೀವನ ಮುಂದುವರಿಯುತ್ತೆ ಅನ್ನುವಂಥದ್ದು ವಿಶೇಷ. ವಾಟೆವರ್, ಇವರ ಮದುವೆ ಇಲ್ಲಿವರೆಗಿದ್ದಂತಹ ಕಥೆಗಳೇ ಬೇರೆ, ಇನ್ನು ಮುಂದೆ ಶುರುವಾಗುವಂಥ ಕಥೆಗಳೇ ಬೇರೆ. ಇವರ ಮುಂದಿನ ಜೀವನವನ್ನು ಕೂಡ ಅಷ್ಟೇ ಸುಂದರವಾಗಿ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಅದೇ ಕಾರಣಕ್ಕೆ ರಶ್ಮಿಕಾ ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು ಒಂದು ಕ್ಷಣ ನೆನೆದು ತಾಳಿ ಕಟ್ಟುವಂಥ ಸಮಯದಲ್ಲಿ, ಯಾರೋ ವಿಜಯ್ ದೇವರಕೊಂಡ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಭಾವುಕರಾಗಿದ್ದರು. ಆ ಕ್ಷಣ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಲಕುವಂತೆ ಮಾಡಿಬಿಡ್ತು. ವಾಟೆವರ್, ನಿಮ್ಮ ಹಾರೈಕೆ ಏನು ಈ ಜೋಡಿಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.